ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಆಮೇಲೆ ಈಗ ಡಿ.ಕೆ. ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಅಂತ. ಸರ್ ಅದು ನನಗೆ ಹೆಂಗ್ ಗೊತ್ತು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟ್ರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ಸರ್, ಜೊತೆಗೆ ಇದುವರೆಗೆ ರಾಜ್ಯದಲ್ಲಿ ಅಧಿಕಾರ ಸಿಗದ ಶೋಷಿತ ಸಮುದಾಯಗಳು, ಅದು ದಲಿತ ಸಮುದಾಯ ಇರ್ಬೋದು, ಆ ಒಂದು ಕ್ಲೈಮ್ ಇದ್ದೇ ಇರುತ್ತಾ ಸರ್? ಆ ಹೋರಾಟ, ಅಂಬೇಡ್ಕರ್ ಹೋರಾಟ ನೋಡಿದ ಮೇಲೆ ಅದು ಇದ್ದೇ ಇದೆಯಲ್ವಾ? ಈ ವರ್ಗಗಳಿಗೆ ಶಕ್ತಿ ತುಂಬಬೇಕು ಅನ್ನೋದೇ ಅಂಬೇಡ್ಕರ್ ಸಿದ್ಧಾಂತ ಹೋರಾಟ. ಅದು ಯಾವ 1924 ಹಾಕಿದ್ರು, ಬಯಸ್ಕೃತ ಹಿತಕಾರಣಿ ಸಭೆ ಮಾಡಿದ್ರು 100 ವರ್ಷಗಳ ಹಿಂದೆ. ಆ ಮಾಡದ ಉದ್ದೇಶನೇ ಹೋರಾಟಕ್ಕೆ, ಶೈಕ್ಷಣಿಕ, ಔದ್ಯೋಗಿಕ, ಆರ್ಥಿಕ, ರಾಜಕೀಯ ಅವಕಾಶಗಳಿಗೆ. ಅದು ಇದ್ದೇ ಇದೆ. ಸಂವಿಧಾನಬದ್ಧವಾಗಿ ನಡೆದುಕೊಳ್ಳುವ ಮಹದೇವಪ್ಪನವರು ಸದಾ ಹೋರಾಟದಲ್ಲಿ ಇರ್ತಾರೆ, ಮಾಡ್ತಾರೆ. ಇದ್ದೇ ಇರುತ್ತೆ, ಅದು ಹೋರಾಟ ಇದ್ದೇ ಇರ್ತದೆ. ಈ ಬಾರಿ ಆಗ್ಬೇಕಾ ಸಿಎಂ ಸ್ಥಾನ? ಇದು ಹೋರಾಟ ಮುಂದುವರಿತದೆ. ಅದು ಯಾವಾಗ ತೀರ್ಮಾನ ಆಗುತ್ತೋ ಅದು ಹೈಕಮಾಂಡ್ ಬಿಟ್ಟಿರೋ ರಾಜಕೀಯ ಪಕ್ಷ ನೋಡಿ. ಹೋರಾಟ ಅಂತೂ ಇದ್ದೇ ಇರ್ತದೆ, ಅದು ನಿರ್ಣಯ ಆಗೋದು ಹೈಕಮಾಂಡ್ ಆಗ್ತದೆ. ಲಾಸ್ಟ್ ಟೈಮ್ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ದಲಿತ ಸಿಎಂ ಮಾಡಿದಾರೆ ಅಂತ ನೀವೇ ಎಕ್ಸಾಂಪಲ್ ಕೊಟ್ರಿ. ಕರ್ನಾಟಕದಲ್ಲಿ ಯಾಕೆ ಸಾಧ್ಯವಾಗ್ತಾ ಇಲ್ಲ? ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಮಾಡಲ್ಲ ಅಂತ ಹೇಳಿದ್ದಾರೆ. ಮೇ ಬಿ ವಾಚಿಂಗ್ ಅಂಡ್ ವೈಟಿಂಗ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್. ಮಗುವಾದ್ರೂ ಕೂಡ ಹಸುವಾದಾಗ ಅಡುತ್ತೆ ಸರ್, ಕುಡಿಸೋದು ಹಾಗೆ. ಅದು ತಾಯಿಗೆ ಗೊತ್ತಾಗ್ಬೇಕಲ್ಲ. ತಾಯಿ ಕರುಣೆ ಇರೋದ್ರಿಂದ ಎಲ್ಲ ನಡ್ಕೊಂಡು ಹೋಗ್ತಾರೆ. ಈಗ ಮಗು ಇಷ್ಟೊತ್ತಿಗೆ ಮಾಲ್ ನ್ಯೂಟ್ರಿಷನ್ ಸಿಂಡ್ರೋಮ್, ಕ್ವಾಸಿಯೋಸ್ಕರ್ ಅಂತಾರೆ, ಹೋಗ್ಬಿಟ್ಟು ಹೋಗ್ಬಿಡೋದು. ಅಂದ್ರೆ ಆರೋಗ್ಯವಂತ ಮಗು ಇದೆ, ಟೈಮ್ ನೋಡಿ ಹೇಳುತ್ತೆ, ಇಲ್ಲ ಅಂದ್ರೆ ಇಲ್ಲ. ಆರೋಗ್ಯವಂತ ಮಗು ಅಂತೂ ಇದೆ, ಸಮಸ್ಯೆ ಏನಿಲ್ಲ, ಅಳೋ ಪರಿಸ್ಥಿತಿ ಇಲ್ಲ ಅಂತ. ಅಳೋ ಪರಿಸ್ಥಿತಿ ಇಲ್ಲ, ಅಳೋ ಪರಿಸ್ಥಿತಿ ಅಂತ ಏನಿಲ್ಲ. ಅಂಬೇಡ್ಕರ್ ಹತ್ತಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇಲ್ವಲ್ಲ. ಸೈದ್ಧಾಂತಿಕ ಗಟ್ಟಿಯಾದ ನಿಲುವು ಹೋರಾಟ ಮತ್ತು ಅದು ಗ್ರಹಿಸಿದಂತ ಶಕ್ತಿ ಇದೆಯಲ್ಲ, ಬೌದ್ಧಿಕ ಶಕ್ತಿ, ಅದೆಲ್ಲ ಬಳಸಿ ಫಲಗಳು ಸಿಗ್ತಾ ಇದ್ದಾವೆ. ಅದು ಹೋರಾಟ ಅಂತ ಮಾಡೋ. ಪ್ರತಿಯೊಂದು ದಲಿತರ ಹಕ್ಕುಗಳಿಗೆ ಹೋರಾಟ ಅನಿವಾರ್ಯ. ದಲಿತರ ನೋವು ದಲಿತರಿಗೆ ಅರ್ಥ ಆಗೋದು, ಅಸ್ಪೃಶ್ಯರ ನೋವು ಸಂಕಟ ಅವರಿಗೆ ಅರ್ಥ ಆಗೋದು, ಯಾರಿಗೂ ಅರ್ಥ ಆಗಲ್ಲ. ಹೀಗಾಗಿ ಹೋರಾಟ ನಿರಂತರ. ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಪರ್ಸನಲಿ. ಯಾರು ದಲಿತರ ಪರವಾಗಿ ಮಾಡ್ಬಿಡು ಅಂತ ಎನ್ನೋದೇ ಇಲ್ಲ. ಅದಕ್ಕೆ ಅಂಬೇಡ್ಕರ್ ಇದ್ರು, ಮಹಾತ್ಮರು ಬಂದ್ರು, ಮಹಾತ್ಮರು ಹೋದ್ರು, ದಲಿತರು ದಲಿತರಾಗಿ ಇದ್ದಾರೆ, ಅಸ್ಪೃಶ್ಯರು ಅಸ್ಪೃಶ್ಯ ಅಂತ ಒಂದ್ ಮಾತು. ಮತ್ತೆ ಇನ್ನೇನ್ ಹೇಳಿದ್ರು ನಮ್ಗೆ? ಇದೆಲ್ಲ ಹೊಡೆದಾಡ್ತಾರಲ್ಲ, ಈ ಧರ್ಮ ಆ ಜಾತಿ ಅಂತ. ಯಾವ ಧರ್ಮ ಯಾವ ಜಾತಿ ನಿಮ್ ಉದ್ಧಾರ ಮಾಡಲ್ಲ, ನಿಮ್ ಉದ್ಧಾರ ನಿಮ್ ಕೈಲಿ ಇದೆ ಅಂತ ಹೇಳಿದ್ರು. ಇದು ದಯವಿಟ್ಟು ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ. ಈ ಸಂಗತಿಗಳನ್ನ ಹೇಳಿ ಯಾರು ದಲಿತರ ನೋವಿಗೆ ಸ್ಪಂದಿಸೋದಿಲ್ಲ. ದಲಿತರ ಯಾರು ಅದಕ್ಕೆ ಸೆಪರೇಟ್ ನಿಮ್ಗೆ ಇಟ್ಟಿದ್ದೀನಿ. ಅದು ಆತರ ಆಯ್ತಾ? ಮತ್ತು ದಲಿತರ ನೋವು ದಲಿತರಿಗೆ ಅರ್ಥ ಆಗೋದು, ಅಸ್ಪೃಶ್ಯರ ಸಂಕಟ ಅವ್ರಿಗೆ ಗೊತ್ತಾಗೋದು. ನಂದು ಅನುಭವ, ನನ್ ಸೀರಿಯಸ್ ಕನ್ಸರ್ನ್ ಮತ್ತು ನಂದು ಪೇನು. ರಾಜ್ಯದ ದಲಿತ ಸಮುದಾಯದ ನೋವು ನಿಮ್ಮ ಹೈಕಮಾಂಡಿಗೆ ಅರ್ಥ ಆಗ್ತಾ ಇಲ್ವಾ? ಹಾಗಾದ್ರೆ ಹೈಕಮಾಂಡ್ ಟೋಟಲಿ ಈಸ್ ಇನ್ ಫೇವರ್ ಆಫ್ ದಲಿಸ್. ಅಂಬೇಡ್ಕರಿಸಮ್ ಇದೆ. ಇವ್ರು ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಬಗ್ಗೆ ನನಗೆ ವಿಪರೀತವಾದಂತ ಹೆಮ್ಮೆ. CWC ಜೈ ಬಾಪು, ಜೈ ಭೀಮ್, ಜೈ ಕಾಸ್ ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್ ಬುಕ್ ಅನ್ನೇ ಪ್ರತಿಪಾದನೆ ಮಾಡ್ತಾ ಹೊರಟಿದ್ದಾರೆ. ಇಡೀ ದೇಶದಲ್ಲಿ ಸಂವಿಧಾನದ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅಂಬೇಡ್ಕರ್ ಒಂದು ಮಾತಾಡಿದ್ರೆ ನನಗೆ ಈ ದೇಶದ ಜನರಿಗೆ ಅಂಬೇಡ್ಕರ್ ಏನು ಅಂತ ಅರ್ಥ ಆಗೋದಿಲ್ಲ. ಅವರು ಯಾವಾಗ ನಾನು ಅರ್ಥ ಇದ್ದೀನಿ, ಸಂವಿಧಾನನ ಓದೋದಾಗ ಅಂತ ಹೇಳಿದ್ದಾರೆ. ಸೊ ದಟ್ ಆ ಕೆಲಸನ ಕರ್ನಾಟಕದಲ್ಲಿ ನಾನು ಮಾಡಿದ್ದೀನಿ. ದೇಶದಲ್ಲಿ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಸಿಎಂ ಮುನಿಸ್ಕೊಂಡಾರ, ಸ್ವಲ್ಪ ದೂರ ಇದಾರೆ ಅನ್ನೋ ಮಾತುಗಳು ಸರ್. ಅದು ನಿಮ್ದು ಊಟ ಆಗ್ತಿದ್ರಿ ಕಣ್ರಿ. ಮೀಸಲಾತಿ ವಿಚಾರವಾಗಿ ಸರ್, ಅದೇ ನೀವು ಊಟ ಆಗ್ತಿದ್ರಿ ಮಾತ್ರ ಹೊಸದಾಗಿ ಸರ್. ಮೀಸಲಾತಿ ವಿಚಾರವಾಗಿ ಸರ್ಕಾರ ಬೇರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.